ಕರ್ನಾಟಕದಲ್ಲಿ CM ಅಧಿಕಾರ ಹಂಚಿಕೆ ವಿವಾದ ಹೈಕಮಾಂಡ್ ತಲುಪಿದರೂ ಸಹ AIC ಅಧ್ಯಕ್ಷ ಖರ್ಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿ ಮೌನವಾಗಿದ್ದರು. ಆದರೆ ಪ್ರತಿಕ್ರಿಯೆ ನಿನ್ನೆ ನೀಡಿ ನಾವು ಈಗ ಈ ಬಗ್ಗೆ ಮೇ 4 ನಂತರ ತೀರ್ಮಾನ ಮಾಡ್ತೀವಿ. ಏಕೆಂದರೆ ಮೇ 4 ಪಂಚರಾಜ್ಯ ಚುನಾವಣೆ ಇದು ಎಲೆಕ್ಷನ್ ಘೋಷಣೆ ಆಗುತ್ತೆ, ಎಲೆಕ್ಷನ್ ರಿಸಲ್ಟ್ ಘೋಷಣೆ ಆಗುತ್ತೆ. ಆ ರಾಜ್ಯ ಕರ್ನಾಟಕದ CM ಅಧಿಕಾರ ಹಂಚಿಕೆ ವಿವಾದವನ್ನು ಬಗೆಹರಿಸ್ತೀವಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ನಾನು ಮತ್ತು ಹೈಕಮಾಂಡ್ ಎಲ್ಲರೂ ಭಾಗವಹಿಸ್ತೀವಿ, ಸಭೆ ನಡೆಸಿ ಕೂತ್ಕೊಂಡು ಚರ್ಚೆ ಮಾಡಿ ಹೇಳ್ತೀವಿ ಅಂತ ಹೇಳಿದರೆ. ಅಂದರೆ ಈಗಲೇನು ಹೇಳೋಕ್ಕಲ್ಲ ಅಂತಂದರೆ ಸದ್ಯಕ್ಕೆ ಕಾಯಬೇಕು DK ಶಿವಕುಮಾರ್ ತಾಳ್ಮೆಯಿಂದ. ಆದರೆ ಮುಂಗಾರು ಬರೋಕ್ಕಿಂತ ಮುಂಚೆ ಎಲ್ಲ ಸರಿ ಹೋಗುತ್ತೆ. DK ಶಿವಕುಮಾರು ಆಗ್ತಾರೋ ಸಿದ್ದರಾಮಯ್ಯ ಮುಂದುವರಿದಿಂದ ಗೊತ್ತಾಗುತ್ತೆ. AIC ಅಧ್ಯಕ್ಷ ಖರ್ಗೆ ಅವರು ಹೇಳಿರ್ಬೋದು, ಅವರು ಮುಖ್ಯಮಂತ್ರಿ ಆಗುವ ಅಧಿಕಾರ ವಹಿಸ್ಕೊಂಡು ಕಷ್ಟ ಇದೆ, ಆಗಲ್ಲ. ಒಂದು ಸಿದ್ದರಾಮಯ್ಯ ಆಗ್ಬೋದು, ಇಲ್ಲಾಂದರೆ ಬದಲಿ CM ಯಾರು ಅಂತ ಗೊತ್ತಿಲ್ಲ. DK ಶಿವಕುಮಾರ್ ಅಂತ ಏನಂದರೆ ಸದ್ಯದ ಹೈಕಮಾಂಡ್ ಏನಾದರೆ ಪರಮೇಶ್ವರು ಆಗ್ಬೋದು ಅಷ್ಟೇ. DK ಶಿವಕುಮಾರ್, ಪರಮೇಶ್ವರ್, ಸಿದ್ದರಾಮಯ್ಯ 3 ಜನ ಒಬ್ಬರು ಆಗ್ಬೋದು, ಬೇರೆ ಆಯ್ಕೆಗಳಿಲ್ಲ. ನನಗೆ ಒಂದು ಖಚಿತ ಮಾಹಿತಿ. ಮತ್ತು ಇಲ್ಲಿತ್ತ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತದಾನ ಕಾರ್ಯ ಬೆಳಗ್ಗೆ 8 ಗಂಟೆಯಿಂದ ನಡೀಬೇಕಾಯಿತು. ಸ್ವಲ್ಪ ಬಾಕ್ಸ್ ಸೀಲ್ ಓಪನ್ ಮಾಡಿದ್ದಾರೆ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿ ಕಾಂಗ್ರೆಸ್ ಶಾಸಕರು ಆಗಿದ್ದರು, ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳ್ಬೇಕಾಯ್ತು, KT ರಾಜೇಗೌಡರು ಆಕ್ಷೇಪಪಡಿಸಿ BJPಯವರು GNG ಅವರು ಅಭ್ಯರ್ಥಿ, ಆಮೇಲೆ ಪಕ್ಷೇತರರು JDS ಅಭ್ಯರ್ಥಿ ಎಲ್ಲರೂ ಆಕ್ಷೇಪ ಬಾಕ್ಸಿಂಗ್ ಸೀಲಿಂಗ್ ಬಾಕ್ಸ್ ಓಪನ್ ಮಾಡಿದ್ದಾರೆ ಮತದಾನ ಕಾರ್ಯಗಳ ಮುಂಚೆ ಅಂತ. ಆಮೇಲೆ ಚುನಾವಣಾ ಆಯೋಗದ ಅಧಿಕಾರಿಗಳು ಅದು ಉತ್ತರಗೊಂಡಿಲ್ಲ. ಆಮೇಲೆ 9 ಅಂಚೆ ಮತಗಳು ನಾಪತ್ತೆಯಾಗಿದ್ದವು. 279 ಅಂಚೆ ಮತಗಳು ತಿರಸ್ಕೃತ ಆಯಿತು 1822ರಲ್ಲಿ. ಆದರೆ 220 ಮತಗಳು ಚಿಕ್ಕು ತಿರಸ್ಕೃತ ಆಗಿದ್ದವು. ಆದರೆ 9 ಮತಗಳು ನಾಪತ್ತೆ ಆಯಿತು. ಅದರಲ್ಲಿ ಈಗ ಮತ್ತೆ ಸಿಕ್ಕಿದ್ದೇವೆ. ಆದ್ದರಿಂದ 249 ಅಂಚೆ ಮತಗಳು ತಿರಸ್ಕೃತ ಆಗಿದೆ ಅಂತ ಗೊತ್ತಾಗಿದ್ದಂತೆ ಟಿ ರಾಜೇಗೌಡರು ನಾವು ಗೆದ್ದುಬಿಡಿ ಅಂತ ಘೋಷಣೆ ಮಾಡ್ತೀವಿ ಬೆಂಬಲಿಗರು. ಅದೇ ಘೋಷಣೆ ಆಗಿಲ್ಲ. ಸುಪ್ರೀಂ ಕೋರ್ಟ್ ಹೋಗ್ಬೋದು, ವಿಷಯ ಏನಾಗ್ಬೋದು ಘೋಷಣೆ ಆಗಿಲ್ಲ, ಯಾರು ನಂಬ್ಕೋಬಾರು. ಅಕ್ರಮ ಆಗಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಏನು ಬೇಕಾದ್ರೂ ಆಗಿರ್ಬೋದು. ಚುನಾವಣೆಯಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ ಏನು ಬೇಕಾದ್ರೂ ಮಾಡಿರ್ತಾರೆ ಅಂತ ನಂಬೋದು ಅಷ್ಟೇ. ಏನು ನಂಬೋಕ್ಕೆ ನಾವು ದಡ್ರಲ್ಲ. ಆಮೇಲೆ ಈಗ ಪೂರ್ವ ಮುಂಗಾರು ಮಳೆ ಚೇತರಿಕೆ ಕಾಣಿರ್ಬೋದು, ದಕ್ಷಿಣ ಕರ್ನಾಟಕ ಒಳನಾಡಿ ಬಂದಿರ್ಬೋದು. ಆದರೆ ಮಧ್ಯ ಕರ್ನಾಟಕ, ಕೆಲವೊಂದು ಉತ್ತರ ಕರ್ನಾಟಕದಲ್ಲಿ ಭೀಕರ ಬರಗಾಲ ಹಂಗೆ ಇದೆ. ಮಳೆನೇ ಬಂದಿಲ್ಲ. ಮಧ್ಯ ಕರ್ನಾಟಕದಲ್ಲಿ ನಂತೀನಿ ಮಳೆನೇ ಬಂದಿಲ್ಲ. ಹಿಂಗೆ ಕಷ್ಟ ಇದೆ. ಆಮೇಲೆ ಇರಾನ್ ಮತ್ತು ಅಮೇರಿಕ ನಡುವೆ ಇನ್ನೂ ಅಂತ್ಯ ಆಗಿಲ್ಲ, ಹಿಂಗೇ ಇದೆ. ಹತ್ತುಗಳು ಇನ್ನೂ ಅಂತಿಮ ಆಗಿಲ್ಲ.